ಇವತ್ತು ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ಇದೆ. ಬರ ಪರಿಸ್ಥಿತಿಯದ್ದಿರಬಹುದು, ರಸ್ತೆ ಗುಂಡಿಗಳ ಸಮಸ್ಯೆ ಇರಬಹುದು, ಕೆಪಿಎಸ್ಸಿ ಸಮಸ್ಯೆ ಇರಬಹುದು, ಬಿಡದಿ ಸಮಸ್ಯೆ ಇರಬಹುದು, ನೈಸ್ ರೋಡಿನ ಸಮಸ್ಯೆ ಇರಬಹುದು, ಹಲವು ವಿಷಯಗಳಿವೆ. ನಮಗೂ ಕೂಡ ಪೆನ್ಷನ್ನ ವಿಷಯ ಇರಬಹುದು, ಅಥವಾ ಗ್ಯಾರಂಟಿಗಳ ವಿಷಯ ಇರಬಹುದು, SCP TSP ವಿಷಯನೂ ಇರಬಹುದು. ಆದರೆ ಗಂಭೀರವಾದ ವಿಷಯ ಏನು ಅಂತಂತಂದ್ರೆ, ನಾವೇನು ನಿಮಗೆ ಅಡ್ಡಿ ಇಲ್ಲ. ಈಗ ತಮ್ಮ ಪೀಠದಿಂದ ತಾವು ಆದೇಶ ಮಾಡಿದಾಗ ನಾವು ಕೇಳಬೇಕಾಗ್ತದೆ. ನಾವೇ ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥೆಗೆ ನಾವು ಗೌರವ ಕೊಡಬಾರದು ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೆ ನಾವು ತಲೆಬಾಗ್ತೇವೆ. ಆದರೆ ಇಂಥ ಗಂಭೀರ ಸಮಸ್ಯೆ ಬಂದಾಗ ಈಗ ನಾವು 3 ದಿವಸದಿಂದ ಕೇಳ್ತಿದ್ದೀವಿ. ಏನ್ ಕೇಳ್ತಿದ್ದೀವಿ? ಇವತ್ತು ಅದು ದೊಡ್ಡ ವಿಷಯವಾಗಿ ಹೊರಹೊಮ್ಮತಾ ಇದೆ. ಯಾಕೆ ಅಂತಂದ್ರೆ, ವಾಲ್ಮೀಕಿ ನಿಗಮದ ಹಣ ಸೋರಿಕೆ ಅಥವಾ ಅಲ್ಲಿಂದ ಹೋಗಿದ್ದು 600 ಅಕೌಂಟ್ಗಳಿಗೆ ವರ್ಗಾವಣೆ ಆಯಿತು. ಅದಾದ್ಮೇಲೆ ಇವತ್ತು ಕೇಸು ಕೂಡ ಪೆಂಡಿಂಗ್. ಒಂದ್ ನಿಮಿಷ ಇದೆಲ್ಲ ನೀವು ಹೇಳಿಕೆ ನಾನು ಅವಕಾಶ ಮಾಡ್ಕೊಡ್ತೀನಿ ಹೇಳಿದ್ನಲ್ಲ, ನಾನು ಇಲ್ಲ ಅಂತ ಹೇಳಿ ನಾನು ನಿಮ್ಗೆ ಇಲ್ಲ ನಾನು ನಿಮ್ಮ ಪ್ರಸ್ತಾವನೆ ಮಾಡಕ್ಕೆ ನೀವು ಹೇಳ್ಕೊಡಕ್ಕೆ ನೀವು ಅವಕಾಶ ಕೊಡ್ತೀನಿ. ನಾನು ಎಲ್ಲಾದ್ರೂ 3 ಸಲ ಕೊಡಲ್ಲ ಅಂತ ಹೇಳಿದ್ನ. ಆದ್ರೆ ದಯವಿಟ್ಟು ಪ್ರಶ್ನೋತ್ತರ ಆಗ್ಬೇಡಿ, ಆಮೇಲೆ ಅವಕಾಶ ಕೊಡ್ತೀನಿ. ನೀವು ಏನ್ ಬೇಕಾದ್ರೂ ಹೇಳಿ, ಸರ್ಕಾರದ ಉತ್ತರ ನಾನು ಕೊಡ್ತೀನಿ ಅವ್ರಿಗೆ. ಸಭಾ ಇವರೇ ಹೇಳಿದಂಗೆ ನಾನು ಪ್ರಶ್ನೋತ್ತರ ಮುಗಿಸಲಿ, ತಗೊಳ್ಳಿ, ಪ್ರಶ್ನೋತ್ತರ ಮುಗಿಸಲಿ. ಯಾಕಂದ್ರೆ ಇಂಪಾರ್ಟೆಂಟ್ ಇರ್ತಾವ. ನಿನ್ನೆ ಮೊನ್ನೆ ಪ್ರಶ್ನೋತ್ತರ ನಡೆಯುವಾಗ ಏನು ಪ್ರಶ್ನೆ ಕೇಳಿದ್ರು, ಏನು ಉತ್ತರ ಹೇಳಿದ್ರು ಸರ್ಕಾರ ಏನು ಗೊತ್ತಾಗಲಿಲ್ಲ. ಅದು ಬೇಡ. ನಮ್ಮಲ್ಲಿ ನಡೆದಂಥ ಪದ್ಧತಿಯನ್ನು ನಾವೆಲ್ಲರೂ ಸಹಕಾರ ಮಾಡ್ತೀವಿ. ಪ್ರಶ್ನೋತ್ತರ ಅವಧಿ ಮುಗಿಲಿ, ಆದಷ್ಟು ಬೇಗನೆ 1 ಅವರ್ದಾಗ ಮುಗಿಸ್ರಿ. ಮುಗಿಸಿದ ನಂತರ ಇಂದ ಐತಿ ಏನು ತಗೊಳ್ತಾರೆ, ಏನು ಯಾವ ಸಬ್ಜೆಕ್ಟ್ ತಗೊಂಡು ಸಹಿತ ಅವ್ರು ಕೊಡ್ತೀವಿ ಅಂದಾರ ಪದ್ಧತಿ ಐತಿ, ಮಾಡೋಣ. ಪ್ರಶ್ನೋತ್ತರ ಅವಧಿ ಮೊದಲು ಮುಗಿಲಿ ಅಂತ ನನ್ನ ಒಂದು ಮನವಿ. ಸಭಾಪತಿಗಳೇ, ಕಳೆದ 2 ದಿವಸದಿಂದ ಈ ರಾಜ್ಯದ ಜನ ನಮ್ಮನ್ನ ಗಮನಿಸ್ತಾ ಇದ್ದಾರೆ. ವಿಪರೀತ ಬರ ಇದೆ. ಹಳ್ಳಿಗಾಡಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಟ್ಯಾಂಕರ್ನಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಅನೇಕ ಕಡೆ. ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಮೇವಿಲ್ಲ, ಕಡಿಮೆ ಆಗ್ತಾ ಇದೆ. ಮತ್ತು ಅನೇಕ ಜ್ವಲಂತ ಸಮಸ್ಯೆಗಳು ಕೂಡ ಇವತ್ತು ರಾಜ್ಯದ ಜನತೆಯ ಮುಂದಿದ್ದಾವೆ, ನಮ್ಮ ಮುಂದಿದ್ದಾವೆ. ಇವೆಲ್ಲ ಚರ್ಚೆ ಮಾಡಿ ಏನಾದರೂ ಕೂಡ ಒಂದು ಫಲಿತಾಂಶವನ್ನ ಅಥವಾ ಉತ್ತರವನ್ನ ಕೊಡ್ತಾರೆ ಸರ್ಕಾರ ಅಂತ ಹೇಳಿ ಜನ ನಮ್ಮನ್ನ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಸದನವನ್ನ ಇನ್ನು ಮುಂಚೆ ಕರಿಬೇಕಾಗಿತ್ತು, ಅಧಿವೇಶನವನ್ನ. ಅದು ಕಾರಣಾಂತರದಿಂದ ನಾವು ಸ್ವಲ್ಪ ಮುಂದಕ್ಕೆ ಹಾಕಿ ಕರೆದಿದ್ದೇವೆ. ನಾನು ವಿರೋಧ ಪಕ್ಷದ ನಾಯಕರಲ್ಲಿ, ಸದಸ್ಯರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನೀವು ಕೇಳಬಾರ್ದು ಅಥವಾ ಪ್ರಶ್ನೆ ಮಾಡಬಾರ್ದು, ಮಾನ್ಯ ನಾಗೇಶ್ ಅವರ ರಾಜೀನಾಮೆ ಕೇಳಬಾರ್ದು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ನಾಗೇಂದ್ರ ಅವರು, ನಾನು ಹೇಳ್ತಾ ಇಲ್ಲ. ನೀವು ಕೇಳಿ, ರಾಜೀನಾಮೆ ಕೇಳಿ. ಆದರೆ ನೀವು ಸದನದ ನಿಯಮಗಳಲ್ಲಿ ಪ್ರಶ್ನೆ ಕೇಳೋದಕ್ಕೆ ನಿಮಗೆ ಅವಕಾಶ ಇದ್ದಾವೆ. ನೀವು ನೋಟಿಸ್ ಕೊಟ್ಟು ನೀವು ಅದನ್ನು ಕೇಳಿ, ಯಾತಕ್ಕೆ ರಾಜೀನಾಮೆ ಕೊಡಬೇಕು, ಅವರು ಏನು ತಪ್ಪು ಮಾಡಿದ್ದಾರೆ, ಅವರು ಏನೆಲ್ಲ ತಪ್ಪು ಮಾಡಿ ಕನ್ವಿಕ್ಟ್ ಆಗಿದ್ದಾರೆ, ಅಥವಾ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ಗಳಾಗಿದ್ದಾವೆ, ಇದೆಲ್ಲ ತಾವು ಎಕ್ಸ್ಪ್ಲೈನ್ ಮಾಡಿ ಸದನಕ್ಕೆ ತಿಳಿಸಿ, ರಾಜ್ಯದ ಜನತೆಗೂ ತಿಳಿಸಿ. ನಾವು ಸರ್ಕಾರ ಉತ್ತರ ಕೊಡ್ತೀವಿ. ಯಾತಕ್ಕೆ ನಾವು ಅವ್ರನ್ನ ಮತ್ತೆ ಮಂತ್ರಿ ಮಾಡಿದ್ದೀವಿ ಅಂತ ಉತ್ತರ ಕೊಡ್ತೀವಿ ನಿಮಗೆ. ಯಾತಕ್ಕೆ ಅವ್ರನ್ನ ಸಚಿವರನ್ನ ಮಾಡಿದ್ದೀವಿ ಅಂತ ಹೇಳಿ ನಾವು ನಿಮಗೆ ಸ್ಪಷ್ಟವಾದ ಉತ್ತರ ಕೊಡ್ತೀವಿ. ನಿಮ್ಗೆ ಸಮಾಧಾನ ಆಗ್ಬೋದು ಬಿಡ್ಬೋದು, ಅದು ಬೇರೆ ವಿಷಯ. ಆದರೆ ನಾವು ನಿಮಗೆ ಉತ್ತರ ಕೊಡ್ತೀವಿ. ಇಲ್ಲಿ ಸದನದಲ್ಲಿ ನಾವೇ ಮಾಡ್ಕೊಂಡು, ನೀವು ಹೇಳಿದಾಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ನಿಯಮಗಳು, ಅದಕ್ಕೆ ಗೌರವ ಕೊಡಬೇಕಲ್ವಾ? ನಾವು ನಿಯಮ ಮಾಡಿಕೊಂಡು ನಿಯಮದ ವಿರುದ್ಧ ನಾವು ವರ್ತನೆ ಮಾಡಿದರೆ ಅದು ಯಾವ ಥರ ಸರಿ ಅಂತ. ಈ ಮನೆ ಇದೆಲ್ಲ, ಇದು ಹಿರಿಯರ ಮನೆ, ಹೌಸ್ ಆಫ್ ಎಲ್ಡರ್ಸ್ ಅಂತ ಕರೀತಾರೆ. ಈ ಮನೆಯಲ್ಲಿ ಏನೆಲ್ಲ ನಡೆದರೂ ಕೂಡ ಇದನ್ನ ಇಡೀ ದೇಶ ಗಮನಿಸುತ್ತೆ. ಇಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಕೆಳಗಿನ ಮನೆಯಲ್ಲಿಗಿನ್ನ ಬಹಳ ವಿಭಿನ್ನವಾಗಿರ್ತದೆ, ಮಾತ್ರ ಬಹಳ ಗೌರವಿಸ್ತಕ್ಕಂಥದ್ದು ಇದಿಲ್ಲ. ಹಾಗಾಗಿ ಇಲ್ಲಿ ಆ ರೀತಿ ವಾತಾವರಣ ಸೃಷ್ಟಿಯಾಗೋದು ಬೇಡ. ನಾನು ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮನವಿ ಮಾಡಿಕೊಳ್ತೇನೆ, ನೀವು ಕೇಳಿ, ನೋಟಿಸ್ ಕೊಟ್ಬಿಟ್ಟು ಪ್ರಶ್ನೆ ಮಾಡಿ, ಚರ್ಚೆ ಮಾಡಿ,
ಏನೆಲ್ಲ ನಿಮಗೆ ಮಾಹಿತಿಗಳಿದೆ ಅದನ್ನೆಲ್ಲ ಹೇಳಿ, ಅದಕ್ಕೆಲ್ಲ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೀವಿ. ಅದು ಬಿಟ್ಟು ಇವತ್ತು ಎಷ್ಟು ಸಮಸ್ಯೆಗಳಿದ್ದಾವೆ ನಮಗೆ. ಕೇಂದ್ರಕ್ಕೆ ನಾವು ಈಗ ಮನವಿಯನ್ನು ಕೊಡಬೇಕು. ಬರ ಹೀಗಿದೆ, ಕರ್ನಾಟಕದಲ್ಲಿ ವಿಪರೀತ ಬರ ಇದೆ, ಯಾವತ್ತೂ ಇಲ್ಲ. 75 ವರ್ಷ ಆಗಿದೆ ಇಂಥ ಬರವನ್ನು ನೋಡಿ ನಾವು. ಅಂಥದ್ರಲ್ಲಿ ಅದನ್ನ ನಾವು, ಅವರು ಕೇಂದ್ರದ ನಿಯಮಗಳಿದ್ದಾವೆ, 2020ರಲ್ಲಿ ಅವರೇ ಒಂದು ನಿಯಮ ಮಾಡಿದ್ದಾರೆ, ಇಂತಿಷ್ಟು ಪ್ಯಾರಾಮೀಟರ್ಸ್ನ ಫುಲ್ಫಿಲ್ ಆದರೆ ಮಾತ್ರ ನೀವು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬಹುದು ಅಂತ. ಆ ನಿಯಮಗಳ ಅಡಿಯಲ್ಲಿ ನಾವು ಈಗಾಗಲೇ ನಾನು 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ಮಾಡೋದಕ್ಕೆ ಆದೇಶ ಮಾಡಿದ್ದೀನಿ. ಆ ವರದಿ ಬಂದ ಮೇಲೆ ಕೇಂದ್ರಕ್ಕೆ ನಾವು ಒಂದು ಮೆಮೊರಾಂಡಮ್ ಕೊಡ್ತೇವೆ. ಅವರು ತೀರ್ಮಾನ ಮಾಡ್ತಾರೆ, ಹೌದು ಅವರು ಟೀಮ್ ಕಳಿಸ್ಬೋದು, ಅಥವಾ ಸುವಮೋಟೋ ಅವ್ರಿಗೂ ಮಾಹಿತಿಗಳಿದ್ದಾವೆ, ಅವ್ರಿಗೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನು ಇಟ್ಕೊಂಡಿರ್ತಾರೆ. ಅದಾದ ಮೇಲೆ ಅವರು ಡಿಕ್ಲೇರ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೊಡ್ಬೋದು. ನಾವೇ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರೆ ಮಾಡಕ್ ಬರೋದಿಲ್ಲ. ಈಗ ಮಾಡ್ಬೋದು, ಆದರೆ ಹಣ ಕೊಡೋರು ಯಾರು? ಕೇಂದ್ರ ಸರ್ಕಾರಕ್ಕೆ ಇನ್ ದಿ ಫೆಡರಲ್ ಸ್ಟ್ರಕ್ಚರ್ ವಿ ಹ್ಯಾವ್ ಟು ಲಿವ್ ಟುಗೆದರ್. ಆದ್ರಿಂದ ನಾವು ಅವರಿಗೆ ಮೆಮೊರಾಂಡಮ್ ಕೊಡಬೇಕು. ಅದಕ್ಕೆ ಇಂಥದ್ದೆಲ್ಲ ಜ್ವಲಂತ ಸಮಸ್ಯೆಗಳಿದ್ದಾವೆ. ಮಾನ್ಯ ಸಭಾಪತಿಗಳೇ, ತಾವು ವಿನಂತಿ ಮಾಡ್ಕೊಂಡಿದ್ರೆ ನಾನು ಕೂಡ ಸರ್ಕಾರದ ಪರವಾಗಿ ತಮ್ಮನ್ನು ವಿನಂತಿ ಮಾಡ್ತೇನೆ, ಬನ್ನಿ ಚರ್ಚೆ ಮಾಡೋಣ. ಏನು ಹೊಡೋಗಿಲ್ಲ, ಎಲ್ಲೋ ಏನೂ ತಪ್ಪಾಗಿಲ್ಲ. ತಾವು ಹೇಳೋದನ್ನೆಲ್ಲ ನೀವು ಹೇಳಿ, ರಾಜ್ಯದ ಜನತೆಗೆ ಹೇಳಿ, ನೋಡಿ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ನಾವು ಇಲ್ಲಪ್ಪ ಮಾಡಿಲ್ಲ ಅಂತ ನಾವು ಹೇಳ್ತೀವಿ, ಅಥವಾ ಮಾಡಿದ್ರೆ ನಾವು ಒಪ್ಕೊಳ್ತೀವಿ ಮಾಡಿದ್ರೆ. ಅದರಿಂದ ಮಾನ್ಯ ಸಭಾಪತಿಗಳೇ, ಮತ್ತೊಂದು ಬಾರಿ ತಾವು ಅವರಿಗೆ ವಿನಂತಿ ಮಾಡಿಕೊಂಡು ನಡೆಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.